ಎಂತ ಮಾಡೋದು ನೀನು ಇಲ್ಲಿ? ಲೀಫ್ ತಗೊಳ್ಳಿಕ್ಕಾ? ಯಾಕೆ ಲೀಫ್? ಪತ್ರೊಡೆ ಮಾಡ್ಲಿಕ್ಕಾ? ನಿಂಗೆ ಇಷ್ಟನಾ ಪತ್ರೊಡೆ? ಓ, ಶಾಲೆ ಇಲ್ವ ನಿಂಗೆ? ಯಾಕೆ ರಜೆ? ಹೌದಾ? ಎಂತ ಮಳೆ ಅಲ್ವಾ ಅದಕ್ಕಾ? ಎಲ್ಲಿ ಮಳೆನೇ ಇಲ್ಲ. ಹೌದಾ? ನಿಂಗೆ ಛತ್ರಿ ಚಂದ ಉಂಟಾ? ಯಾರು ತಗೊಂಡು ಕೊಟ್ಟಿದ್ದು ಛತ್ರಿ? ಅಜ್ಜಿಯಾ? ಆಯ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಿ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ತುಂಬ ದಿವಸದಿಂದ ಆಯಿತು ಬ್ಲಾಗ್ ಮಾಡೋದು, ತುಂಬ ದಿವಸ ಆಯಿತು. ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಇವತ್ತು ಶಾಲೆಗೆ ರಜಾ. 2-3 ದಿವಸದಿಂದ ತುಂಬ ಮಳೆ ಅಂದರೆ ತುಂಬ ಮಳೆ. ಹಾಗೆ ನೀವು ಈಗ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ಬೋದು, ವಯನಾಡು, ಕೇರಳ ಅಲ್ಲಿ ಭೂಕುಸಿತ ಆಗಿದೆ. ಹಾಗೆ ಶಿರೂರು ಗುಡ್ಡ ಕುಸಿತ ಎಲ್ಲ ನೋಡಿರ್ಬೋದು. ಹಾಗೆ ಇಲ್ಲಿ ಕೂಡ ತುಂಬ ಮಳೆ ಇದ್ದಿಲ್ಲ. ಶಾಲೆಗೆ ರಜೆ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆ ಇತ್ತು, ಹಾಗಾಗಿ ರಜೆ ಕೊಟ್ಟಿದ್ದರು. ಇವತ್ತು ಕೂಡ ಮಳೆ ಇತ್ತು ಅಂತ ರಜೆ ಕೊಟ್ಟಿದ್ದಾರೆ. ಆದರೆ ಅಷ್ಟೊಂದು ಮಳೆ ಇಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ವಾತಾವರಣ ತಂಪಾಗಿದೆ. ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತು. ಹಾಗೆ ಮಗಳು ಕೂಡ ಮನೆಯಲ್ಲೇ ಇದ್ದಾಳೆ, ರಜೆ ಅಲ್ಲ. ಹಾಗಾಗಿ ಈಗ ಅಡುಗೆ ಸ್ಟಾರ್ಟ್ ಮಾಡುವಂತ ಅಂದ್ಕೊಂಡ್ವಿ. ಇವತ್ತು ಬೇಳೆ ಸಾರು ಮತ್ತು ಬೆಳ್ಳುಳ್ಳಿ ಚಟ್ನಿ, ಹಾಗೆ ಕ್ಯಾಬೇಜ್ ಗಟ್ಟಿ ಮಾಡು ಅಂತ ಹೇಳಿದ್ದೆ ಅಮ್ಮನಿಗೆ. ಆದರೆ ಎಲೆ ತರುವಂತ ಹೋಗಿದ್ವಿ, ಆಗ ನಮಗೆ ಪತ್ರೊಡೆ ಎಲೆ ಸಿಕ್ಕಿತ್ತು. ಹಾಗೆ ಪತ್ರೊಡೆ ಮಾಡುವ ಅಂತ ಹೇಳಿ ಅಮ್ಮ ಹೇಳಿದರು. ಹಾಗೆ ಪತ್ರೊಡೆ ಎಲೆ ಕೂಡ ನಾವು ತಂದ್ವಿ. ಈಗ ಮಳೆ ಹೇಗೆ ಇರಲಿಲ್ಲ, ಹಾಗೆ ನಾನು ನನ್ನ ಮಗಳು ಅಮ್ಮ ಎಲ್ಲ ಹೋಗಿ ಪತ್ರೊಡೆ ಎಲೆ ಅದನ್ನು ತಂದ್ವಿ. ಈಗ ಅಮ್ಮ ಪತ್ರೊಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು, ಅಮ್ಮ ಎಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ದೊಡ್ಡದು ಸಣ್ಣದಂತ ಹೇಳಿ ಬೇರೆ ಬೇರೆ ಇಡ್ತಾ ಇದ್ದಾರೆ. ಆಮೇಲೆ ನಮಗೆ ಸರಿ ಹಚ್ಚಲಿಕ್ಕೆ, ಮಸಾಲೆ ಹಚ್ಚಲಿಕ್ಕೆ ಕರೆಕ್ಟ್ ಆಗ್ತದೆ. ಹಾಗೆ ಅದರದ್ದು ದಂಟೆ ಎಲ್ಲ ತೆಗಿತಾ ಇದ್ದಾರೆ. ಹಾಗೆ ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗಳು ಇಲ್ಲಿ ಇವತ್ತು ರಜೆ ಅಲ್ಲ ಹೇಗೋ, ಹಾಗೆ ಟಿ ವಿ ನೋಡ್ತಾ ಇದ್ದಾಳೆ. ಟಿ ವಿ ಹಾಕ್ಕೊಂಡು ಅವಳೇ ನೋಡ್ತಾ ಇದ್ದಾಳೆ. ಹಾಯ್ ಹೇಳು. ಎಂತ ರಜೆ ಶಾಲೆಗೆ? ಅವಳು ಕೂದಲೆಲ್ಲ ನೋಡಿ ಹೇಳು, ತೋರಿಸಿ. ಯಾರು ಕಟ್ಟಿದ್ದು ಕೂದಲು? ಅಮ್ಮೆ. ಈಗ ಹೋಗಿ ಎಲೆ ತಂದ್ವಿ ನಾವು. ಇನ್ನು ಸ್ಟಾರ್ಟ್ ಮಾಡಬೇಕು. ಇವತ್ತು ಬೇಳೆ ಸಾರು ಮಾಡುವಂತೆ ಬೇಳೆ ಎಲ್ಲ ಬೇಯಿಸಿಟ್ಟಾಯಿತು, ಅನ್ನ ಕೂಡ ಆಗಿದೆ. ಈಗ ಒಗ್ಗರಣೆ ಕೊಡಬೇಕು ಬೇಳೆ ಸಾರಿಗೆ. ಹಾಗೆ ಬೆಳ್ಳುಳ್ಳಿ ಚಟ್ನಿ ಸಹ ಮಾಡಲಿಕ್ಕುಂಟು. ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ನಾವು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀವಿ. ಹಾಗೆ ಪತ್ರೊಡೆ ಎಲ್ಲರಿಗೆ ಸಹ ಬರ್ತದೆ. ಹೀಗೆ ಮೇಲಿಂದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ನಿಮಗೆ ಸಿಗ್ತೀನಿ. ಈಗ ಅದಾದ ನಂತರ ನಾನು ಬೇಳೆ ಸಾರಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು, ಹಾಗಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಅಮ್ಮ ಪತ್ರೊಡೆ ಹಚ್ಚಲಿಕ್ಕೆ ಮಸಾಲೆ ಎಲ್ಲ ಬೇಕಿತ್ತಲ್ಲ, ಹಾಗಾಗಿ ಏನೆಲ್ಲ ಬೇಕಂತ ಎಲ್ಲ ರೆಡಿ ಮಾಡ್ತಿದ್ರು. ಹಾಗೆ ನಾನು ಕೂಡ ಬೇಳೆ ಎಲ್ಲ ಬೇಯಿಸಿದ್ನಲ್ಲ, ಹಾಗೆ ಎಲ್ಲ ಕೂಡ ಸ್ಮ್ಯಾಶ್ ಮಾಡ್ತಾ ಇದ್ದೆ. ಈಗ ಬೇಳೆ ಸಾರು ಮಾಡಲಿಕ್ಕೆ ಬೇಳೆ ಮತ್ತು ಹಳದಿ ಹಾಗೂ ಕಾಯಿಮೆಣಸು ಹಾಕಿ ಬೇಯಿಸಿಟ್ಟಿದ್ದೀನಿ. ಈಗ ಒಳ್ಳೆ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿದೆ, ಅದನ್ನು ಒಳ್ಳೆ ಬೆಂದಿದ್ದಲ್ಲ. ಹಾಗಾಗಿ ಇದರಲ್ಲಿ ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಎರಡೂ ಕೂಡ ಉಂಟು. ನಾವು ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ. ನಿಜವಾಗಿ ದಪ್ಪ ಇಟ್ಟರೆ ಒಳ್ಳೇದಾಗ್ತದೆ ಇದು ಬೇಳೆ ಸಾರು. ಆದರೆ ರಾತ್ರಿ ತನಕ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ತೆಳುವೆ ಮಾಡ್ತೀವಿ ನಾವು. ಮತ್ತು ಜಾಸ್ತಿ ದಪ್ಪ ಆದರೂ ಕೂಡ ಅನ್ನಕ್ಕೆ ಒಳ್ಳೆಯದಾಗೋದಿಲ್ಲ. ಈಗ ಇದನ್ನು ಕುದಿಲಿಕ್ಕೆ ಇಡುವ. ಇದಕ್ಕೆ ಉಪ್ಪು ಕೂಡ ಹಾಕಿದ್ದೇವೆ ಬೇಯುವಾಗ. ಈಗ ಎಷ್ಟು ಬೇಕಂತ ನೋಡಿ ಹಾಕಿದರೆ ಆಯಿತು. ಈಗ ಸರಿ ಇದು ಕುದಿಲಿ. ಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಅಂದರೆ ನೀರು ಹಾಕಿ ಹದ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಒಗ್ಗರಣೆ ಹಾಕಬೇಕು. ನಮ್ಮದರಲ್ಲಿ ಬೇಳೆ ಸಾರು ತುಂಬ ತರಹ ಮಾಡ್ಬೋದು. ಕೆಲವೊಬ್ಬರು ಹೀಗೆ ಕಾಯಿಮೆಣಸು, ಇದಕ್ಕೆ ಕಾಯಿಮೆಣಸು ಹೇಗೆ ಹಾಕಿದ್ದೀವಿ ಈಗ ನಾವು.
ಒಣಮೆಣಸು, ಸಾಸಿವೆ, ಎಣ್ಣೆ, ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾರೆ. ಇನ್ನೊಬ್ಬರು ಶುಂಠಿ ಹಾಕಿ ಶುಂಠಿ ಇದಕ್ಕೆ ಹಾಕ್ತಾರೆ, ಹಾಗೆ ಮತ್ತೆ ಒಗ್ಗರಣೆ ಕೊಡ್ತಾರೆ ಇಂಗು ಹಾಕಿ. ಆನಂತರ ಕೆಲವೊಬ್ಬರು ಕರಿಮೆಣಸು ಹುಡಿ ಹಾಕಿ ಒಗ್ಗರಣೆ ಕೊಡ್ತಾರೆ, ಕೆಲವೊಬ್ಬರು ಜೀರಿಗೆ ಹಾಕಿ ಒಗ್ಗರಣೆ ಕೊಡ್ತಾರೆ. ಇವತ್ತು ನಾನು ಜೀರಿಗೆ ಹಾಕಿ ಒಗ್ಗರಣೆ ಕೊಡುವ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಕುದಿ ಬರಲಿ. ಹಾಗೆ ದಾಲ್ ಕೂಡ ಮಾಡ್ತಾರಲ್ಲ, ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾರೆ. ಇದು ಸಿಂಪಲ್ ಆಗಿ ಬೇಳೆ ಸಾರು. ಈಗ ಒಳ್ಳೆ ಕುದಿ ಬರ್ತಾ ಇದೆ, ಇದಕ್ಕೆ ಈಗ ಒಗ್ಗರಣೆ ಹಾಕುವ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ, ಇದಕ್ಕೆ ನಾವು ಸಾಸಿವೆ ಹಾಕುವ. ಹಾಗೆ ಇದಕ್ಕೆ ಜೀರಿಗೆ ಹಾಕುವ, ಕರಿಬೇವು ಸೊಪ್ಪು, ಆನಂತರ ಇದಕ್ಕೆ ಮೆಣಸು ಹಾಕ್ತೀರಿ, ಒಣಮೆಣಸು. ಇದಕ್ಕೆ ಹಾಕಿದ್ರೆ ಆಯಿತು. ಹಾಗೆ ಇದಕ್ಕೆ ಇಂಗಿನ ನೀರು ಹಾಕ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಸಿಂಪಲ್ ಬೇಳೆ ಸಾರು ಮಾಡುವಾಗ ಕೊತ್ತಂಬರಿ ಸೊಪ್ಪು ಹಾಕುವುದಿಲ್ಲ. ಇದು ಜೀರಿಗೆದು ಒಗ್ಗರಣೆ ಅಲ್ಲ, ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಈಗ ಕಲಿಸುವ. ಈಗ ಬೇಳೆ ಸಾರು ರೆಡಿಯಾಗಿದೆ. ಈಗ ಬೆಳ್ಳುಳ್ಳಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ಬೇಳೆ ಸಾರು ಹೇಗೋ ಆಯಿತು, ಚಟ್ನಿ ಮಾಡು ಅಂತ ಹೇಳುವಾಗ ಅಮ್ಮ ಪತ್ರೊಡೆಗೆ ಅಂತ ಕಡಿತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಅಮ್ಮ ಒಂದು 2 ಕಾಯಿಮೆಣಸು, ಹಾಗೆ ಸ್ವಲ್ಪ ಒಂದು ದೊಡ್ಡ ಗಾತ್ರದ ಲಿಂಬೆಹಣ್ಣಿನಷ್ಟು ಹುಳಿ ತಗೊಂಡಿದ್ದಾರೆ. ಬೀಜ ಉಂಟು ಅಂತ ಚೆಕ್ ಮಾಡ್ತಾಯಿದ್ರು. ಹಾಗೆ ಒಂದು 10-12 ಮೆಣಸು ಹಾಕಿದ್ದಾರೆ, ಒಣಮೆಣಸು ಫ್ರೈ ಮಾಡಿ ಎಣ್ಣೆಯಲ್ಲಿ. ಆನಂತರ 2 ತೆಂಗಿನಕಾಯಿ ಸಹ ತೊಗೊಂಡಿದ್ದಾರೆ. ನಾವು ಪತ್ರೊಡೆಗೆ ತೆಂಗಿನಕಾಯಿ ಎಷ್ಟು ಹಾಕಿರ್ತೀವೋ ಅಷ್ಟು ಒಳ್ಳೆ ರುಚಿ ಬರ್ತದೆ. ಹಾಗೆ ಪತ್ರೊಡೆ ಕೂಡ ತುಂಬ ಸ್ಮೂತಾಗಿ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಇತ್ತಲ್ಲ, ಹಾಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಹಾಗೆ 1 ಚಮಚ ಅರಿಶಿಣ ಹುಡಿ ಹಾಕಿ ಮೊದಲು ಇದನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ. ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, ತರಿಯಾಗಿ ಗ್ರೈಂಡ್ ಮಾಡುವ. ಹಾಗೆ ಹೇಳ್ತಾ ಇರುವಾಗ ಮಳೆ ಇಲ್ಲ ಅಂತ ಹೇಳಿ ಮಳೆ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಒಳ್ಳೆ ಮಳೆ ಬರ್ತಾ ಇತ್ತು. ಹಾಗೆ ಅದಾದ ನಂತರ ಅಮ್ಮ ಈಗ ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದಾರೆ. ಆ ಮಸಾಲೆಯನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ 2 ಲೋಟ ಅಕ್ಕಿ, ಹಾಗೆ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ನೆನೆಸಿ ಇಟ್ಟಿದ್ರು. ಹಾಗಾಗಿ ಅದನ್ನು ಕೂಡ ಅರ್ಧ ಅದಕ್ಕೆ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದಿದ್ದಾರೆ. ಯಾಕಂದರೆ ಎಲ್ಲ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ 2 ಪಾರ್ಟ್ ಮಾಡಿದ್ದಾರೆ. ಈಗ ಎಲ್ಲ ರುಬ್ಬಿಯಾಗಿದೆ. ಈಗ ಮೊದಲು ತೆಗೆದಿರುವ ಮಸಾಲೆಯನ್ನು ತೆಗೆದು ಇಟ್ಟಿರ್ತೀವಲ್ಲ, ಆ ಮಸಾಲೆಯನ್ನು ಹಾಕಿ ಹಾಗೆ ಉಳಿದಂತಹ ಅಕ್ಕಿಯನ್ನೆಲ್ಲ ಹಾಕಿ ವಾಪಸ್ಸು ರುಬ್ತಾ ಇದ್ದಾರೆ. ನಾವು ಯಾವತ್ತೂ ತೊಗರಿಬೇಳೆ ಮತ್ತು ಮಸೂರ್ ದಾಲ್ 2 ಕೂಡ ಮಿಕ್ಸ್ ಮಾಡಿ ಇಡ್ತೀವಿ. ಹಾಗಾಗಿ ಅದರಲ್ಲಿ 2 ಕೂಡ ಬೇಳೆ ಇದೆ. ಹಾಗೆ ಬೇಳೆ ಮತ್ತು ಹೆಸರು ಕಾಳು ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರ್ತದೆ ಪತ್ರೊಡೆ, ಹಾಗಾಗಿ ಅದನ್ನು ಹಾಕಿದ್ದೀವಿ. ಈಗ ಎಲ್ಲ ರುಬ್ಕೊಂಡಾಯಿತು. ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀವಿ. ಹಾಗೆ ಟೇಸ್ಟ್ ಮಾಡಿ ನೋಡುವಾಗ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅನಿಸ್ತು. ಹಾಗಾಗಿ ನಾವು 2 ಟೇಬಲ್ ಸ್ಪೂನು ಮೆಣಸಿನ ಹುಡಿ ಹಾಕ್ತಾ ಇದ್ದೀವಿ. ನೀವು ಹೀಗೆ ಕೂಡ ಹಾಕ್ಬೋದು, ಖಾರ ಕಮ್ಮಿ ಏನಾದರೂ ಆದರೆ. ಈ ಕಡೆ ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ತೆಂಗಿನೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸು ತೆಗೆದಿಟ್ಕೊಂಡಿದ್ದೀನಿ. ಈಗ ಮೆಣಸು ಇದನ್ನು ಫ್ರೈ ಮಾಡಿದ್ದೀವಿ. ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಮೆಣಸು, ಇದು ಫ್ರೈ ಮಾಡಿದ ಮೆಣಸು ಆದರೂ ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ ನಾನು. ಈಗ ಇದನ್ನು ಬೆಳ್ಳುಳ್ಳಿಯನ್ನು ಎಣ್ಣೆ ಬಿಸಿ ಆಗಿದೆ, ಇದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ. ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣ ಬರಬೇಕು. ಒಳ್ಳೆ ಮಾಡಿ ಫ್ರೈ ಮಾಡಿದರೆ ಚಟ್ನಿ ಕೂಡ ಒಳ್ಳೆ ರುಚಿ ಬರ್ತದೆ.
ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಒಳ್ಳೆ ರುಚಿ ಬರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ರುಚಿ. ಹಾಗೆ ನಮಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಇದು. ಈಗ ನೋಡ್ಬೋದು ಸ್ವಲ್ಪ ಕೆಂಪಾಗಿದೆ, ಒಳ್ಳೆ ಫ್ರೈ ಆಗಿದೆ ಈಗ ಇದು. ಇದಕ್ಕೆ ನಾನು ಸ್ವಲ್ಪ ಮೆಣಸು ಹಾಕ್ತೀನಿ, ಒಣಮೆಣಸು ಒಂದು ಹತ್ತಿರ್ಬೋದು. ಇದು ಫ್ರೈ ಮಾಡಿರುವ ಮೆಣಸೆ, ಆದರೆ ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಎಣ್ಣೆಯಲ್ಲಿ. ಒಳ್ಳೆ ರೋಸ್ಟ್ ಆದರೆ ನಿಮಗೆ ಚಟ್ನಿ ಕೂಡ ಒಳ್ಳೆ ಪುಡಿ ಪುಡಿಯಾಗಿ ಬರ್ತದೆ. ನೀವು ಪುಡಿ ಕೂಡ ಮಾಡ್ಬೋದು, ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೊಂಡು ಗಟ್ಟಿ ಚಟ್ನಿ ಸಹ ಮಾಡ್ಬೋದು. ಹಾಗೆ ಈ ಚಟ್ನಿಗೆ ಕೊಬ್ಬರಿ ಇದ್ದರೆ ಒಳ್ಳೆಯದಾಗ್ತದೆ. ಕೊಬ್ಬರಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಎಣ್ಣೆಗೆ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಜೊತೆಗೆ, ಅದು ಕೂಡ ಒಳ್ಳೆ ಆಗ್ತದೆ. ಕೊಬ್ಬರಿ ಇರಲಿಲ್ಲ, ಸ್ವಲ್ಪ ಈಗ ಕಾಯಿ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಕೊಬ್ಬರಿ ಇದ್ದರೆ ಒಳ್ಳೆಯದಾಗ್ತದೆ. ಒಳ್ಳೆ ಪರಿಮಳ ಬರ್ತಾ ಉಂಟು ಬೆಳ್ಳುಳ್ಳಿದು. ಹೀಗೆ ಸಿಂಪಲ್ ದಾಲ್ ಎಲ್ಲ ಮಾಡುವಾಗ ಈಗ ಬೆಳ್ಳುಳ್ಳಿ ಚಟ್ನಿ ಮಾಡಿ ತಿನ್ಬೋದು, ನಿಮಗೆ ಒಳ್ಳೆಯದಾಗ್ತದೆ. ಈಗ ಸಾಕಿದು, ಜಾಸ್ತಿ ಫ್ರೈ ಆಗೋದು ಬೇಡ. ಕೊಬ್ಬರಿ ಆದರೆ ಒಳ್ಳೆ ಫ್ರೈ ಆಗ್ತಿತ್ತು, ಆದರೆ ಇದು ತೆಂಗಿನಕಾಯಿ ಅಲ್ಲ, ಅಷ್ಟೊಂದು ಆಗೋದು ಬೇಡ. ಸಾಕಿಷ್ಟು ಈಗ ಆಫ್ ಮಾಡ್ತೀನಿ. ಹಾಗೆ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದಕ್ಕೆ ಹುಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದ್ರೆ ಆಯಿತು. ಈಗ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಅದು ತಣ್ಣಗಾಗಲಿಕ್ಕೆ ಬಿಟ್ಟೆ. ಹಾಗೆ ಇಲ್ಲಿ ಅನ್ನ ಕೂಡ ಆಗಿತ್ತು, ಹಾಗೆ ಅನ್ನ ಕೂಡ ಬಸಿತಾ ಇದ್ದೀನಿ. ಅಮ್ಮ ಪತ್ರೊಡೆ ಎಲೆಗೆ ಮಸಾಲೆಯನ್ನು ಹಚ್ತಾ ಇದ್ದಾರೆ. ಇನ್ನೂ ಇಷ್ಟು ಉಂಟು ಎಲೆ, ಎಷ್ಟು ಬೇಕಂತ ನೋಡಿ ಅಷ್ಟು ಹಾಕ್ಕೋಬೋದು. ಹಾಗೆ ಇನ್ನೊಂದು ತೋರಿಸ್ತೀನಿ ರೆಸಿಪಿ ನಿಮಗೆ. ಇದೇ ಹಿಟ್ಟಿಗೆ ಈ ಪತ್ರೊಡೆ ಎಲೆಯನ್ನು ಕಟ್ ಮಾಡಿ ಹಾಕಿದ್ರು ಕೂಡ ಗಟ್ಟಿ ಅಂತ ಮಾಡ್ತಾರೆ. ಅಥವಾ ಇಡ್ಲಿ ಇದು ನಮಗೆ ಪಾತ್ರೆ ಇರ್ತದಲ್ಲ, ಅದರಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಆಗ್ತದೆ. ಹಾಗೆ ಇಲ್ಲಿ ಅಮ್ಮ ಕೊಡಿ ನೋಡಿ ಎಲ್ಲ ಮಸಾಲೆ ಹಚ್ಚಿ ಇಟ್ಟಿದ್ದಾರೆ. ಇದನ್ನೀಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ನೀರು ಕೂಡ ನಾನು ಬಿಸಿಗೆ ಇಟ್ಟಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ಇದು ತಣ್ಣಗಾಗಿದೆ. ಹಾಗೆ ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಹುಳಿ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಎಷ್ಟು ಬೇಕಂತ ಉಪ್ಪು ನೋಡ್ಕೊಂಡು ಹಾಕ್ಬೋದು, ಯಾಕಂದರೆ ಸ್ವಲ್ಪ ಹುಳಿಯಲ್ಲಿ ಕೂಡ ಇರ್ತದೆ ಉಪ್ಪು. ಹಾಗಾಗಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೋದು, ಅಥವಾ ಈಗ ಫಸ್ಟಿಗೆ ನಾನು ಹೀಗೇ ರುಬ್ತೀನಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದು. ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಹೀಗೆ ನೀರು ಹಾಕದೆ ರುಬ್ಕೊಂಡಿದ್ದೀನಿ. ಹೀಗೆ ಸಹ ನೀವು ಅನ್ನಕ್ಕೆ ಅಥವಾ ಗಂಜಿಗೆ ಹಾಕ್ಕೊಂಡು ತಿನ್ಬೋದು. ಇದು ಬೇಡ ಅಂತ ಹೇಳಿದರೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಸ್ವಲ್ಪ ಗಟ್ಟಿ ರುಬ್ಬಿದರೆ ಆಯಿತು. ಹೀಗೆ ಸಹ ತುಂಬ ಟೇಸ್ಟ್ ಆಗಿರ್ತದೆ ನೋಡಿ, ಒಳ್ಳೆಯದಾಗ್ತದೆ ಇದು ಕೂಡ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ರುಬ್ತೀನಿ. ಈಗ ನೋಡ್ಬೋದು ರುಬ್ಕೊಂಡು ಬಂದಿದೆ ನೋಡಿ. ಹೀಗೆ ದಪ್ಪ ದಪ್ಪ ಆಗಿ ಒಳ್ಳೆಯದಾಗ್ತದೆ. ಹೀಗೆ ಒಂದು ಉಂಡೆ ಥರ ಮಾಡಿ ಹಾಕ್ಕೊಂಡು ತಿನ್ಬೋದು. ತುಂಬ ತೆಳು ಆದರೆ ಒಳ್ಳೆಯದಾಗೋದಿಲ್ಲ ನೋಡಿ. ಹೀಗೆ ಹಾಕ್ಕೊಂಡು ಗಂಜಿ ಊಟ ಮಾಡಿದರೆ ಒಳ್ಳೆಯದಾಗ್ತದೆ. ಉಪ್ಪು ನೋಡಿ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು, ನಮ್ಮದು ಉಪ್ಪು ಸರಿ ಉಂಟು. ಈಗ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಒಳ್ಳೆಯದಾಗ್ತದೆ ಇದು, ಬಾಯಿಗೆ ರುಚಿ ಇಲ್ಲದಾಗ ಎಲ್ಲ ಮಾಡ್ಕೊಂಡು ತಿಂದರೆ. ಕೊಬ್ಬರಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಇನ್ನೂ ಕೂಡ ರುಚಿ. ಈಗ ಇದನ್ನು ನಾನು ಬೌಲಿಗೆ ಹಾಕ್ಕೊಳ್ತೀನಿ. ಈಗ ನೋಡ್ಬೋದು ಚಟ್ನಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೆ, ಒಳ್ಳೆಯದಾಗಿದೆ ನೋಡಿ. ಈಗ ಪತ್ರೊಡೆ ರೆಡಿ ಆಗಿದೆ. ಇಷ್ಟು ಆಗಿದೆ ನೋಡಿ, ಇಷ್ಟಾಗಿದೆ. ಈಗ ಇದನ್ನು ಕಟ್ ಮಾಡಬೇಕು. ನೀರು ಕೂಡ ಇಲ್ಲಿ ಬಿಸಿ ಆಗ್ತಾ ಇದೆ. ಈಗ ಕಟ್ ಮಾಡಿ ಆಮೇಲೆ ಅದರೊಳಗೆ ಹಾಕಿದರೆ ಆಯಿತು. ಈಗ ನೋಡ್ಬೋದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈಗ ಇಲ್ಲಿ ಇಟ್ಟು ಸಹ ಆಗಿದೆ. ಈಗ ಎಲ್ಲ ಪತ್ರೊಡೆ ಎಲೆಯನ್ನು ಇಡುವ ನೋಡಿ, ಸ್ಲೈಸ್ ಆಗಿ ಮಾಡಿದ್ದೀನಿ. ಹೀಗೆ ಮಾಡಿದರೆ ಒಳಗೆ ಬೇಯಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಹಾಗೆ ನಾವು ಬೆಂದ ನಂತರ ತೆಗಿಲಿಕ್ಕೆ ಕೂಡ ಸುಲಭ ಆಗ್ತದೆ. ಹಾಗಾಗಿ ನೋಡಿ ಈಗ ಎಲ್ಲ ಇಟ್ಟಿದ್ದೀನಿ. ಈಗ ಇದನ್ನೆಲ್ಲ ಇಡ್ತಿದ್ದೀನಿ. ಇದನ್ನೆಲ್ಲ ಇಡುವ. ಹಾಗೆ ಇಲ್ಲಿ ಪ್ಲೇಟಲ್ಲೆಲ್ಲ ಮಸಾಲೆ ಉಳ್ಕೊಂಡ್ರೆ ಅದ್ರ ಮೇಲೆ ಹಚ್ಕೊಂಡು, ಅದಂದರೆ ಕಟ್ ಮಾಡುವಾಗ ನಾವು ಸ್ವಲ್ಪ ಪ್ರೆಸ್ ಮಾಡ್ತೀವಲ್ಲ, ಹಾಗಾಗಿ ಒಳ್ಳೆ ಮಾಡಿ ಒಂದೊಂದಾಗಿ ಕಟ್ ಮಾಡಿ ಇಟ್ಟರೆ ಆಯಿತು. ಎಲ್ಲ ಆಗಿದೆ.
ಹಾಗೆ ಇಲ್ಲಿ ಸ್ವಲ್ಪ ಎಲೆ ಉಳಿದಿತ್ತು, ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಹಾಗೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ತೆಂಗಿನ ಎಣ್ಣೆ. ಆ ನಂತರ ಹೀಗೆ ಹಾಕಿದ್ದೀನಿ. ಅಂದರೆ ನಾವು ಈಗ ಇದನ್ನೆಲ್ಲ ಕಟ್ ಮಾಡುವಾಗ ಸ್ವಲ್ಪ ಎಲೆ ಎಲ್ಲ ಹಾಗೆ ಪೀಸ್ ಪೀಸ್ ಆಗಿ ಉಳಿತದಲ್ಲ, ಹಾಗಾಗಿ ಅದನ್ನು ಹೀಗೆ ಹಾಕಿದ್ದೀನಿ. ಹೀಗೆ ಎಲ್ಲ ಇಟ್ಟಾಗಿದ್ದೀನಿ. ಹಾಗೆ ನೀರು ಕೂಡ ಕುದಿ ಬರ್ತಾ ಇದೆ. ಈಗ ನಾವು ಬೇಯಿಸ್ಲಿಕ್ಕೆ ಇಡುವ. ಪತ್ರೊಡೆ ಕೆಲಸ ಎಲ್ಲ ಮುಗೀತು. ಪತ್ರೊಡೆ ಇನ್ನೂ ಬೇಯಲಿಕ್ಕೆ ಇಟ್ಟಿದ್ದೀನಿ. ಪತ್ರೊಡೆ ಬೇಯಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ. ಹಾಗಾಗಿ ಅಡುಗೆ ರೂಮೆಲ್ಲ ಕೆಲಸ ಮುಗೀತಲ್ಲ, ಹಾಗಾಗಿ ಅಡುಗೆ ರೂಮೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ಅಡುಗೆ ರೂಮು ಕ್ಲೀನ್ ಮಾಡ್ಕೊಂಡಾದ ನಂತರ ಮನೆ ಒರೆಸ್ಲಿಕ್ಕಿತ್ತು. ಹಾಗೆ ಮನೆ ಒರೆಸುವಂತೆ ಬೇಗನೆ ಮನೆ ಒರೆಸ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಸ್ನಾನಕ್ಕೆ ಹೊರಟಳು. ಇನ್ನು ಅವಳು ಸ್ನಾನ ಮಾಡಿ ಆದ ನಂತರ ಅಮ್ಮ ಹೋಗ್ತಾರೆ. ಹಾಗೆ ಅಮ್ಮ ಆದ ನಂತರ ನಾನು ಮಾಡಬೇಕು. ಹಾಗಾಗಿ ಬೇಗನೆ ನಾನು ಒರೆಸ್ತೀನಿ, ನೀವು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಹಾಗೆ ನಾನು ಎಲ್ಲ ಮನೆಯೆಲ್ಲ ಒರೆಸ್ತಾ ಬಂದೆ. ಈಗ ಬೆಂದಿದೆ ನೋಡ್ಬೋದು. ಈಗ ಇದು ಸಹ ತೆಗೆಯುವ. ಈಗ ಇಡ್ಲಿ ಒಳ್ಳೆ ಬೆಂದಿದೆ. ಹಾಗೆ ಇನ್ನೊಂದು ಪತ್ರೊಡೆ ಕೂಡ ತೆಗೆಯುವ. ಬಿಸಿ ಇರುವಾಗ ತೆಂಗಿನೆಣ್ಣೆ ಹಾಕಿ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಹಾಗೆ ಮುಚ್ಚಳ ಹಾಕಿ ಇಡ್ತೀನಿ. ಸ್ವಲ್ಪ ಹೀಗೆ ಓಪನ್ ಮಾಡಿದರೆ ಆಯ್ತು. ಈಗ ನೋಡ್ಬೋದು, ಇದು ಇಡ್ಲಿ ತಟ್ಟೆಗೆ ಹಾಕಿದ್ನಲ್ಲ, ಹಾಗೆ ಇದು ಪತ್ರೊಡೆ ಈಗ ಬೆಂದಿದೆ. ಇದಕ್ಕೆ ಬಿಸಿ ಇರುವಾಗನೇ ತೆಂಗಿನೆಣ್ಣೆ ಹಾಕ್ಕೊಂಡು ತಿನ್ನಬೇಕು, ಒಳ್ಳೆದಾಗ್ತದೆ. ಈಗ ತಿನ್ನಲಿಕ್ಕೆ ರೆಡಿಯಾಗಿದ್ದಾಳೆ ಒಬ್ಳು. ಹೇಗಾಗಿದೆ? ಬೆಂದಿದಾ? ಬಿಸಿ ಉಂಟು, ಬಿಸಿ. ಇಷ್ಟ ಆಯ್ತಾ? ಹೇಗಾಗಿದೆ? ಒಳ್ಳೆಯಾಗಿದಾ? ಇವಳು ಇಷ್ಟ, ಹಾಗಾಗಿ ಮಾಡಿದೆ. ಇವಳಿಗೆ ಸ್ನಾನ ಎಲ್ಲ ಆಯಿತು. ಅಮ್ಮಂದು ಕೂಡ ಸ್ನಾನ ಆಯಿತು. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದರೆ ಆಯಿತು. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಒಳ್ಳೆಯದಾಗಿದೆ. ಹಾಗೆ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿದೆ. ಈಗ ನಾನು ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ಊಟ ಮಾಡಿದರೆ ಆಯಿತು. ಈಗ 1-1/4 ಗಂಟೆ ಆಯಿತು. ಓಕೆ ಫ್ರೆಂಡ್ಸ್, ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಬಂದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗೆ ಊಟ ಮಾಡಬೇಕೀಗ. 2 ಗಂಟೆ ಆಗಿದೆ. ಹಾಗೆ ನನ್ನ ಮಗಳು ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾಳೆ. ಅಮ್ಮ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಇನ್ನು ನಾನು ಕೂತ್ಕೊಳ್ಬೇಕು. ಹಾಗೆ ಇವ್ರದ್ದು ಎಲ್ಲ ಸ್ನಾನ ಮಾಡಿ ಆಯಿತು. ಹಾಗೆ ನಾನು ಕೂಡ ಸ್ನಾನ ಮಾಡಿ ಬಂದೆ ಈಗ. ಹಾಗೆ ಈಗ ನಾನು ಕೂಡ ಊಟ ಮಾಡಬೇಕು. ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತುಂಬ ಮಳೆ ಬರ್ತಾ ಇದೆ, ನಿಮಗೆ ಕಾಣ್ಬೋದು. ಈಗ ಊಟ ಹಾಕೊಂಡೆ. ಪತ್ರೊಡೆ, ಬೆಳ್ಳುಳ್ಳಿ ಚಟ್ನಿ, ಸ್ವಲ್ಪ ಅನ್ನ, ಹಾಗೆ ಸಾರು ಕೂಡ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಊಟ ಮಾಡ್ತಿದ್ರೆ ಸೂಪರ್ ಆಗ್ತದೆ. ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಬೇಳೆ ಸಾರು ಕೂಡ ಹಾಕ್ಕೊಂಡೆ. ಹಾಗೆ ಇದಕ್ಕೆ ತೆಂಗಿನೆಣ್ಣೆ ಕೂಡ ಹಾಕ್ಕೊಂಡೆ. ಈಗ ಬೇಗನೆ ಊಟ ಮಾಡ್ಕೊಂಡು ಬರ್ತೀನಿ. ಬಿಸಿ ಉಂಟು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಮುಗಿಸುವ ಅಂತ ಅಂದ್ಕೊಂಡೆ. ಹಾಗೆ ಬೆಳಗಿಂದ ಮಧ್ಯಾಹ್ನ ತನಕ ಏನೆಲ್ಲ ಆಯ್ತಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಈ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.